ಡಾಕ್ಟರ್ ಕರ್ವೀರ್ ಪ್ರಭು ಕ್ಯಾಲ್ಕೊಂಡರ ದೃಢ ಸಂಕಲ್ಪ ಆರೋಗ್ಯಕ್ಕೆ ಕಾಯಕಲ್ಪದ ಮೊದಲನೇ ಅಧ್ಯಾಯದ ಮೊದಲ ಅರ್ಧ ಭಾಗವನ್ನು ನಾವು ನಿನ್ನೆ ನೋಡಿದ್ದೇವೆ. ಇನ್ನು ಅರ್ಧ ಭಾಗ ಅಂದರೆ ಪಾಯಿಂಟ್ 4ರಿಂದ ಇವತ್ತು ಈ ಪುಸ್ತಕದ ಓದನ್ನು ಮುಂದುವರಿಸೋಣ. ಅಂಶ 4, ಚಿಂತೆಯಿಂದ ದೂರವಿರಿ. ಚಿಂತೆಯಿಂದ ದೂರವಿರಿ. ಇದನ್ನು ಸುಭಾಷಿತಕಾರರು ಹೇಳ್ತಾರೆ. ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಸಜೀವಂ ಅನ್ನುವಂಗ ಸಂತೋಷದ ಜೀವನಕ್ಕೆ ಮುಖ್ಯ 3 ಭೂತವನ್ನು ಮುಳುಗಿಸಿ. ಸಂತೋಷದ ಜೀವನಕ್ಕೆ ಮುಖ್ಯ 3 ಭೂತವನ್ನು ಮುಳುಗಿಸಿ ವರ್ತಮಾನವನ್ನು ಮಾರ್ಗದರ್ಶಿಯಾಗಿರಿಸಿ ಭವಿಷ್ಯವನ್ನು ಪ್ರತಿಫಲಿಸಿ ಎಂದು ಸುಭಾಷಿತ ಹೇಳುತ್ತದೆ. ನಮ್ಮ ಜೀವನ ಸಂತೋಷವಾಗಿರಬೇಕು. ಅದು ದೇಹಕ್ಕೆ ಚೈತನ್ಯಕಾರಿ. ಸಂತೋಷವೇ ಯೌವನ, ಚಿಂತೆಯೇ ಮುಪ್ಪು ಎಂಬ ನುಡಿ ನಮ್ಮ ಆರೋಗ್ಯದ ನೈಜ ಚಿತ್ರವನ್ನು ನೀಡುತ್ತದೆ. ಸಂತೋಷಕರ ವ್ಯಕ್ತಿ ಆರೋಗ್ಯವಂತವಾಗಿರ್ತಾನೆ. ಚಿಂತೆ ವ್ಯಕ್ತಿಯನ್ನು ಚಿತೆಯ ಸಮೀಪ ಕೊಂಡೊಯ್ಯುತ್ತದೆ. ಚಿಂತೆ ದೂರವಾದಲ್ಲಿ ಮನಸ್ಸು ಹಗುರಾಗುತ್ತದೆ ಮತ್ತು ಉಲ್ಲಾಸದಾಯಕವಾಗಿರುತ್ತದೆ ಅಂತಕ್ಕಂಥದ್ದು ಲೇಖಕರ ಅಭಿಪ್ರಾಯ. ಇನ್ನು 5ನೇ ಅಂಶ ಶ್ರಮ. ಆರೋಗ್ಯಕ್ಕೂ ಶ್ರಮಕ್ಕೂ ಬಿಡಿಸಲಾರದ ನಂಟು. ಶ್ರಮ ಮಾಡಲಾರದವರೂ ಹಾಗೂ ಅದರ ಬಗ್ಗೆ ವಿಶ್ವಾಸ ಇರದವರೇ ಹೆಚ್ಚಾಗಿ ಅನಾರೋಗ್ಯಕ್ಕೆ ತುತ್ತಾಗುತ್ತಾರೆ. ಶ್ರಮ ಹಾಗೂ ಸಕ್ರಿಯತೆ ಎರಡೂ ಬಹಳ ಮುಖ್ಯ. ಖಾಲಿ ಕುಳಿತವನು ರೋಗಕ್ಕೆ ಆಹ್ವಾನ ನೀಡುತ್ತಾನೆ. ಹೀಗಾಗಿ ನಿಯಮಿತವಾಗಿ ಒಂದಿಲ್ಲೊಂದು ಕೆಲಸ ಮಾಡುತ್ತಲೇ ಇರಬೇಕು. ಮಾನಸಿಕ ಕಾರ್ಯದೊಂದಿಗೆ ಶಾರೀರಿಕ ಕೆಲಸವೂ ಅಷ್ಟೇ ಮಹತ್ವದ್ದು. ಹಾಗೊಂದು ವೇಳೆ ನೀವು ಪರಿಶ್ರಮದ ಕೆಲಸ ಮಾಡದೇ ಇದ್ದರೆ ಮುಂಜಾನೆ ಸಂಜೆ ಅಷ್ಟಿಷ್ಟು ವೇಗದ ನಡಿಗೆಯನ್ನಾದರೂ ಅನುಸರಿಸಿ ವಾಕಿಂಗ್ಗಾದರೂ ಹೋಗಿ ಬರ್ರಿ ಅಂತಕ್ಕಂಥದ್ದು ಲೇಖಕರ ಒಂದು ಅನಿಸಿಕೆ. ಮತ್ತು ವಿಶ್ರಾಂತಿ, ನಿದ್ರೆ. 6ನೇ ಅಂಶ ವಿಶ್ರಾಂತಿ ಮತ್ತು ನಿದ್ರೆ. ನಾವು ಎಷ್ಟು ಕೆಲಸ ಮಾಡುತ್ತೇವೋ ಅಷ್ಟೇ ನಮ್ಮ ದೇಹಕ್ಕೆ ವಿಶ್ರಾಂತಿ ಹಾಗೂ ನಿದ್ರೆ ಕೂಡ ಅವಶ್ಯ. ವಿಶ್ರಾಂತಿಯಿಂದ ಶರೀರದ ಅಂಗಾಂಗಗಳಿಗೆ ಖರ್ಚು ಮಾಡಿದ ಶಕ್ತಿ ಮತ್ತೆ ಪ್ರಾಪ್ತಿಯಾಗುತ್ತದೆ. ನವಚೈತನ್ಯ ದೊರೆಯುತ್ತದೆ. ದೇಹವನ್ನು ನಿರಾಳವಾಗಿರಿಸಿ ಹಾಗೂ ಮನಸ್ಸನ್ನು ವಿಚಾರಗಳಿಂದ ಮುಕ್ತಗೊಳಿಸಲು ಪ್ರಯತ್ನಿಸಿ. ಪ್ರತಿಯೊಬ್ಬ ವ್ಯಕ್ತಿಗೆ 8 ಗಂಟೆಗಳ ನಿದ್ರೆ ಅತ್ಯಗತ್ಯ. ನಿದ್ರಾಹೀನತೆಗೆ ತುತ್ತಾಗುವುದು ರೋಗಕ್ಕೆ ಆಹ್ವಾನ ಕೊಟ್ಟಂತೆ. ಇನ್ನು ಅಂಶ 7, ದುಶ್ಚಟಗಳಿಗೆ ಗುಡ್ ಬೈ ಹೇಳಿ. ವ್ಯಕ್ತಿ ತಾನು ಕಲಿತ ದುಶ್ಚಟಗಳಿಂದ ರೋಗಗಳನ್ನು ಪಡೆಯುತ್ತಾನೆ. ಅವುಗಳನ್ನು ಹಿಂದೆ ಬಿಡಲು ನಿರ್ಧರಿಸಿ. ವ್ಯಕ್ತಿ ತಾನು ಕಲಿತ ದುಶ್ಚಟಗಳಿಂದ ರೋಗಗಳನ್ನು ಪಡೆಯುತ್ತಾನೆ. ಅವುಗಳನ್ನು ಅಂದರೆ ದುಶ್ಚಟಗಳನ್ನು ಹಿಂದೆ ಬಿಡಲು ನಿರ್ಧರಿಸಿ. ಮನಸ್ಸಿದ್ದಲ್ಲಿ ಮಾರ್ಗವಿದೆ. ದುಶ್ಚಟಗಳಾದ ತಂಬಾಕು, ಗುಟ್ಕಾ, ಮದ್ಯಪಾನ, ಡ್ರಗ್ಸ್ ಮುಂತಾದವುಗಳಿಂದ ದೂರವಿರಿ. ಧೂಮಪಾನ, ಮದ್ಯಪಾನ ಆರೋಗ್ಯ ಮತ್ತು ಆಯುಷ್ಯದ ಮೇಲೆ ತುಂಬ ಪ್ರಭಾವ ಹೊಂದಿವೆ. ಹೊಗೆಯ ತುಂಬುವುದೊಂದು ಸುಗುಣವೆಂದೆನಬೇಡ ಎಂದು ಸರ್ವಜ್ಞ ಹಂಗಿಸಿದ್ದಾನೆ. ಕುಡಿತ ವಿವೇಚನೆಯನ್ನು ಹಾಳು ಮಾಡುವುದು, ಶಕ್ತಿಯನ್ನು ನಾಶಪಡಿಸುವುದು. ಗುಟ್ಕಾ ತಿನ್ನುವವರಿಗೆ ಬದುಕು ಜಟಕಾ ಬಂಡಿ ಅಲ್ಲ. ಬಹಳ ಒಳ್ಳೆಯ ಮಾತು. ಗುಟ್ಕಾ ತಿನ್ನುವವರಿಗೆ ಬದುಕು ಜಟಕಾ ಬಂಡಿ ಅಲ್ಲ, ಸಾವಿನ ಗುಂಡಿ, ಬಾಯೊಳಗೆ ಯಮಲೋಕ. ಇನ್ನು ಅವಸರದ ಬದುಕಿಗೆ ವಿದಾಯ ಹೇಳಿ. ಅಧ್ಯಾತ್ಮ ವಿಚಾರಗಳಿರಲಿ, ಮನೋರಂಜನೆ, ನಗು ಬದುಕಿನ ಅವಿಭಾಜ್ಯ ಅಂಗವಾಗಿರಲಿ. 40 ವರ್ಷಗಳ ನಂತರ ಕಡ್ಡಾಯವಾಗಿ ನಿಯಮಿತವಾಗಿ ವೈದ್ಯರಿಂದ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ಸೂಕ್ತ ಸಲಹೆ ಸೂಚನೆಗಳನ್ನು ಪಡೆದು ಅದರಂತೆ ನಡೆಯಲು ಮರೆಯದಿರಿ. ಆರೋಗ್ಯಕರ ಜೀವನಶೈಲಿಗೆ ಉತ್ತಮ ಗುಣಗಳಾದ ನಿರ್ದಿಷ್ಟ ನಡವಳಿಕೆಗಳು, ಹೊಂದಾಣಿಕೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಈ ಗುಣಗಳಿಗೆ ಜೀವನ ಕೌಶಲ್ಯಗಳೆಂದು ಕರೆಯುತ್ತೇವೆ.
ವಿಶ್ವ ಆರೋಗ್ಯ ಸಂಸ್ಥೆ ಗುರುತಿಸಿದ ಜೀವನ ಕೌಶಲ್ಯಗಳು ಅಂತೇಳಿ ಇಲ್ಲಿ ಪಟ್ಟಿ ಮಾಡಿದರು ಡಾಕ್ಟರ್ ಕ್ಯಾಲ್ಕೌಂಟ್ ಸಾಹೇಬರು. ವಿಶ್ವ ಆರೋಗ್ಯ ಸಂಸ್ಥೆ ಗುರುತಿಸಿದ ಜೀವನ ಕೌಶಲ್ಯಗಳು ಯಾವುವು ಅಂದ್ರೆ ಕ್ರಿಯಾತ್ಮಕ ಆಲೋಚನೆ 1, ವಿಮರ್ಶಾತ್ಮಕ ಆಲೋಚನೆ 2, ಇತರರೊಂದಿಗೆ ಹೊಂದಾಣಿಕೆ 3, ಭಾವನೆಗಳನ್ನು ಸಹಿಸಿಕೊಳ್ಳುವುದು 4, ತನ್ನನ್ನು ತಾನು ಅರಿಯುವುದು 5, ನಿರ್ಧಾರ ತೆಗೆದುಕೊಳ್ಳುವುದು 6, ಸಮಸ್ಯೆ ನಿವಾರಣೆ 7, ಪರಿಣಾಮಕಾರಿಯಾದ ಸಂವಹನ ಗುಡ್ ಕಮ್ಯುನಿಕೇಷನ್ ಎನ್ನುತ್ತೀವಿ ಅದು 8, ಒತ್ತಡಗಳನ್ನು ಸಹಿಸಿಕೊಳ್ಳುವುದು 9, ತನ್ನಂತೆ ಪರರು ಎಂದು ಬಗೆಯುವುದು 10. ಈ 10 ಅಂಶಗಳು ವಿಶ್ವ ಆರೋಗ್ಯ ಸಂಸ್ಥೆ ಗುರುತಿಸಿದ ಜೀವನ ಕೌಶಲ್ಯಗಳು ಅಂತಕ್ಕಂಥದ್ದನ್ನು ಇಲ್ಲಿ ಲೇಖಕರು ನಮಗೆ ಮತ್ತೆ ಹೇಳಿದ್ದಾರೆ. ಈ ಜೀವನ ಕೌಶಲ್ಯಗಳನ್ನು ಅಳವಡಿಸಿಕೊಳ್ಳಲು ಜೀವನ ಕೌಶಲ್ಯ ಶಿಕ್ಷಣ ಅಗತ್ಯವಾಗಿರುತ್ತದೆ. ಜೀವನ ಕೌಶಲ್ಯ ಶಿಕ್ಷಣವನ್ನು ಮಗುವಿದ್ದಾಗಲೇ ಕಲಿಸುವುದರಿಂದ ಹದಿಹರೆಯದಲ್ಲಿ, ಜೀವನದಲ್ಲಿ, ಯೌವನದಲ್ಲಿ, ಮಧ್ಯ ವಯಸ್ಸಿನಲ್ಲಿ, ಬಾಳ ಸಂಜೆಯಲ್ಲಿ ಜೀವನ ಶೈಲಿ ಅಳವಡಿಸಿಕೊಳ್ಳಲು ಸುಲಭವಾಗುತ್ತದೆ. ದುಶ್ಚಟಗಳಿಂದ ದೂರವಿದ್ದು ಸೂಕ್ತ ಆಹಾರ ಪದ್ಧತಿ, ಸರಿಯಾದ ಜೀವನ ಶೈಲಿ ಅಳವಡಿಸಿಕೊಂಡು ಕೋಪ, ಅಹಂಕಾರ, ಅಸೂಯೆ, ದ್ವೇಷಗಳ ಬದಲು ತಾಳ್ಮೆ, ಪ್ರೀತಿ, ಸ್ನೇಹ, ಸಮಾನತೆ, ಸೌಹಾರ್ದತೆ ಮಿಳಿತುಕೊಂಡರೆ ಸಮೃದ್ಧ ಆರೋಗ್ಯಕರ ಜೀವನ ನಿಮ್ಮೆಲ್ಲರದಾಗುತ್ತದೆ ಅಂತಕ್ಕಂಥದ್ದು ನಮ್ಮ ಈ ಪುಸ್ತಕದ ಲೇಖಕರಾದ ಡಾಕ್ಟರ್ ಕರವೀರ ಪ್ರಭು ಕ್ಯಾಲ್ಕೊಂಡರ ಒಂದು ಉತ್ತಮ ಅಭಿಪ್ರಾಯ. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದಿನ ಲೇಖನ ನಾಳೆ. ನಮಸ್ಕಾರ.